ನಮಸ್ಕಾರ. ನಾನು ಮನ್ಸೂರೆ. ನಮ್ಮ ಸಿನಿಮಾ ದೂರ ತೀರ ಯಾನ ಜುಲೈ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಮಾತುಕತೆ, ಒಂದಷ್ಟು ಅನಿಸಿಕೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನಾನು ವೆಲ್ಕಮ್ ಮಾಡಿ ನನಗೆ ಯಾರು ವೆಲ್ಕಮ್ ಮಾಡಲ್ವಲ್ಲ ಅನ್ಕೊಂಡಿದ್ದೆ. ಬಟ್ ನೀವ್ ವೆಲ್ಕಮ್ ಮಾಡಿದ್ರೆ ನನಗೆ ಎರಡು ಬೆನಿಫಿಟ್, ಒಂದು ಕಾರ್ಯಕ್ರಮಕ್ಕೆ ಅಂಡ್ ಇನ್ನೊಂದು ಇಂಡಸ್ಟ್ರಿಗೂ ಆಗ್ಬೋದು. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಟೆನ್ಷನ್ನಲ್ಲೂ ಇದ್ದೀನಿ. ಟೆನ್ಷನ್, ಒಂದ್ ಕಡೆ ಗೊಂದಲ, ಒಂದ್ ಕಡೆ ಕಸಿವಿಸಿ, ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಯಾವ ರೀತಿ ತಗೊಳ್ತಾರೆ ಅನ್ನುವಂತ ಒಂದಷ್ಟು ಗೊಂದಲಗಳಿರುತ್ತೆ. ಖಂಡಿತ. ಸೊ ಹೇಗ್ ನಡೀತಿದೆ ಪ್ರಮೋಷನ್ಸ್ ಎಲ್ಲ? ಪ್ರಮೋಷನ್ ನಡೀತಾ ಇದೆ, ಬಟ್ ಅದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕಂತಂದರೆ ನಾವು ಸಿನಿಮಾ ಪ್ರಮೋಷನ್ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಏನು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ರೀಲ್ಸಲ್ಲಿ ಜನ ನೋಡ್ತಾರೆ. ಬಟ್ ನಾವು ಮಾಡೋ ಪ್ರಮೋಷನ್ನು ಜನ ಎಷ್ಟರ ಮಟ್ಟಿಗೆ ನಂಬ್ತಾ ಇದ್ದಾರೆ, ನಾವು ಹೇಳೋ ಮಾತುಗಳ ಬಗ್ಗೆ ಅವ್ರಿಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಹುಟ್ಟುತ್ತಾ ಇದೆ ಅನ್ನೋದು ಜುಲೈ 11 ನಂತರನೇ ಗೊತ್ತಾಗೋದು. ಸೊ ಆ ಟೆನ್ಷನ್ ಇದೆ. ಸೊ ಈಗಾಗಲೇ ಒಂದೊಂದು ಸಿನಿಮಾಗೂ ತಮ್ಮದೇ ಆದಂತಹ ಒಂದು ಡಿಫ್ರೆಂಟ್ ಜಾನರ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಪ್ರೇಕ್ಷಕರಿಗೆ. ದೂರ ತೀರ ಯಾನವನ್ನ ಆಕ್ಷನ್ ಕಟ್ ಹೇಳೋದಕ್ಕೆ ಕಾರಣ ಏನು ಅಂತ? ಸಿನಿಮಾ ಮಾಡ್ಬೇಕಷ್ಟೇ. ಅಲ್ಲ ಅಲ್ಲ ಜಸ್ಟ್ ತಮಾಷೆಗೆ ಆಕ್ಷನ್ ಕಟ್ ಏನಕ್ಕೆ ಹೇಳ್ಬೇಕಾದ್ರೆ ಈಗ ಸಿನಿಮಾ ಮಾಡಬೇಕು, ಅದಕ್ಕೆ ಆಕ್ಷನ್ ಕಟ್ ಹೇಳಿದ್ವಿ. ಬಟ್ ದೂರ ತೀರನೇ ಯಾಕೆ ಅಂತಂದ್ರೆ, ಒಂದು ಲವ್ ಅನ್ನೋದು ನನ್ನ ಒನ್ ಆಫ್ ದ ಫೇವ್ರೆಟ್ ಜಾನರಲ್ಲಿ ಅದು ಒಂದು. ಲವ್ ಸಿನಿಮಾಗಳು ನನಗೆ ತುಂಬ ಇಷ್ಟ. ಬಟ್ ರೆಗ್ಯುಲರ್ ಲವ್ ಸಿನಿಮಾಗಳಲ್ಲ, ಅದರಲ್ಲಿ ಬೇರೆನೇ ಒಂದು ಅಂದರೆ ಲವ್ ಅನ್ನೋದನ್ನು ನಾವು ಸಿನಿಮಾದಲ್ಲಿ ನೋಡೋದಕ್ಕೂ, ಲೈಫಲ್ಲಿ ಲೀಡ್ ಮಾಡೋದು ಅದು ಉಂಟಾಗೋದಕ್ಕೂ, ಅದನ್ನು ನಾವು ಲೀಡ್ ಮಾಡೋದಕ್ಕೂ, ಅದ್ರ ಜೊತೆ ನಾವು ಒಂದು ಒಡನಾಟ, ಪ್ರೀತಿಯ ಜೊತೆ ಒಂದು ಒಡನಾಟನ ನಡೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದು ನಾವು ರಿಯಲ್ ಲೈಫಲ್ಲಿ ಕಂಡ್ಕೊತೀವಿ. ಯಾಕಂತಂದರೆ ಈಗ ಸಿಂಪಲ್ ಆಗಿ ಒಂದು ತಮಾಷೆಗೆ ಹೇಳೋದಾದರೆ, ಸಿನಿಮಾದಲ್ಲಿ ಹೀರೋಯಿನ್ ಹಿಂದೆ ಹೋಗ್ಬಿಟ್ಟು ಟೀಸ್ ಮಾಡ್ತಾನೆ, ಲವ್ ಮಾಡು ಅಂತ ಕೇಳ್ಕೊತಾನೆ, ಪ್ರಪೋಸ್ ಮಾಡ್ತಾನೆ, ಇವೆಲ್ಲ ಆಗುತ್ತೆ, ಆಮೇಲೆ ಲವ್ ಆಗುತ್ತೆ. ರಿಯಲ್ ಲೈಫಲ್ಲಿ ಒಂದು ಹುಡುಗಿನ ಎಲ್ಲರೂ ಬಸ್ ಸ್ಟ್ಯಾಂಡ್ನಲ್ಲಿ ಚೆನ್ನಾಗಿ ಕಾಣಿಸು ಅಂತ ನೀವು ಪ್ರಪೋಸ್ ಮಾಡಿದ್ರೆ, ನೆಕ್ಸ್ಟ್ ಪೊಲೀಸ್ ಜೀಪ್ ಬಂದಿರುತ್ತೆ, ಯೂಟೀಸ್ ಕೇಸ್ ಹಾಕ್ಬಿಟ್ಟು ಸೀರೆ ಎತ್ಕೊಂಡೋಗಿ ಆಗ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಇರೋ ಪೊಲೀಸರು ಬಂದು ಹೊಡೆಯಂಗಿಲ್ಲ, ಅದು ಹೊಡೆಯೋದ್ರ ಮೇಲೆ ಒಟ್ಟು ಪೊಲೀಸ್ ಕೇಸ್ ಅಂತೂ ಆಗುತ್ತೆ, ಯೂಟೀಸ್ ಅಂತೂ ಹಾಗೆ ಆಗುತ್ತೆ. ಸೊ ಇದು ರಿಯಾಲಿಟಿ. ಓಕೆ, ನೋಡಿದ ತಕ್ಷಣ ಒಂದು ಲವ್ ಆಗೋದು ಮೇ ಬಿ ಕಾಲೇಜುಗಳಲ್ಲಿ ಆಗ್ಬೋದು. ಯಾಕಂತಂದ್ರೆ ಅಲ್ಲಿ ಕಾಲೇಜ್ ಅವರು ಅದೇ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಸೊ ಅಲ್ಲೊಂದಿರುತ್ತೆ. ಬಟ್ ಅನಾಮಿಕವಾಗಿ ಒಂದು ಲವ್ ಅನ್ನೋದು ಆಗೋದು ತುಂಬ ಕಷ್ಟ. ಓಕೆ, ಅದಕ್ಕೆ ಈ ಡಿಫ್ರೆನ್ಸಸ್ ಇದೆಯಲ್ಲ, ಇದ್ರ ಮೇಲೆ ಪ್ರೀತಿ ಅನ್ನೋದ್ರದ್ದು ಜಗತ್ತಲ್ಲಿ ಕೋಟ್ಯಾಂತರ ಲೆಕ್ಕದಲ್ಲಿ ಎಕ್ಸ್ಪ್ಲೋರ್ ಆಗ್ಬಿಟ್ಟಿದೆ. ಅದಾದ್ರೂ ಇವತ್ತಿಗೂ ಪ್ರೀತಿ ಅನ್ನೋದ್ರ ಬಗ್ಗೆ ಸಿನಿಮಾಗಳು ಬರ್ತಾನೆ ಇದೆ. ಅದು ಪ್ರೀತಿ, ಈಗ ಈ ಬಂಧನ ಸಿನಿಮಾದಲ್ಲಿರುವಂಥ ಪ್ರೀತಿನೇ ಬೇರೆ, ಬಂಧನ ಸಿನಿಮಾ ಪ್ರೀತಿನೇ ಬೇರೆ. ಓಕೆ, ಸೊ ನಿಮಗೆ ಮುತ್ತಿನ ಹಾರದಲ್ಲಿ ಬರುವಂಥ ಪ್ರೀತಿನೇ ಬೇರೆ, ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾದಲ್ಲಿರೋ ಪ್ರೀತಿನೇ ಬೇರೆ. ಸೊ ನಿಮಗೆ ಆ ಥರ ಸಿನಿಮಾಗಳ ಪ್ರೀತಿ, ಈಗ ಭೂತಾಯಿನ ಮಗ ಅಯ್ಯೋದು ಪ್ರೀತಿನೇ ಬೇರೆ, ಒಂದು ಮುತ್ತಿನ ಕತೆ ಪ್ರೀತಿನೇ ಬೇರೆ. ಸೊ ಪ್ರೀತಿ ಅನ್ನೋದು ಬೇರೆ ಬೇರೆ ಥರ ಕನ್ನಡದಲ್ಲೂ ಎಕ್ಸ್ಪ್ಲೋರ್ ಆಗಿದೆ. ಓಕೆ, ಒಂದು ಹುಡುಗ ಒಂದು ಹುಡುಗಿನ ನೋಡಿ ಇಷ್ಟಪಡ್ತಾನೆ ಅನ್ನೋದು ಅಲ್ದಿರೋ, ಆಯಿತಾ, ಅನುರಾಗ ಅರಳಿತು ಅನ್ನೋ ಸಿನಿಮಾದಲ್ಲಿರೋ ಪ್ರೀತಿನೇ ಬೇರೆ ಇದೆ. ಸೊ ಈ ಥರದ ಎಕ್ಸ್ಪ್ಲೋರೇಷನ್ ಇದೆ, ಗೊತ್ತಾ. ಸೊ ಇತ್ತೀಚೆಗೆ ಕನ್ನಡದಲ್ಲಿ ಕಡಿಮೆ ಆಯ್ತೇನೋ ಅನ್ನೋ ಟೈಮಲ್ಲಿ ನಾನು ಯಾಕೆ ಒಂದು ಟ್ರೈ ಮಾಡ್ಬೋದು ಅನ್ನೋ ಒಂದು ಪ್ರಯತ್ನ ದೂರ ತೀರ ಯಾನ. ಸರ್, ಮಾತಾಡ್ತಾ ನಾನು ಹುಟ್ಟದೇ ಇರೋಕ್ಕಿಂತ ಮುಂಚೆ ಬಂದಿರುವಂತ ಸಿನಿಮಾಗಳಲ್ಲಿ ಒಂದು ಲವ್ ಸ್ಟೋರಿಯನ್ನ ಏನ್ ಕ್ಯಾರಿ ಮಾಡಿದ್ರೆ ಡೈರೆಕ್ಟರ್ಸ್, ಅದನ್ನೆಲ್ಲಾನು ತಗೊಂಡು ಒಂದು ಸರ್ವೆ ಮಾಡಿರ್ತಾರೆ. ಬಿಕಾಸ್ ನೀವು ಡೈರೆಕ್ಟರ್ ಆದ್ಮೇಲೆ ಒಂದಷ್ಟು ಹಿಂದಿನ ಸಿನಿಮಾಗಳನ್ನ ನೋಡಿರ್ತಾರೆ, ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ. ಸೊ ಈ ಒಂದು ಸಿನಿಮಾ ದೂರ ತೀರ ಯಾನದ ಒಂದು ಲವ್ ಸ್ಟೋರಿಯನ್ನ ಬಿಚ್ಚಿಡೋದಕ್ಕೆ ಎಷ್ಟು ಸಿನಿಮಾಗಳನ್ನ ಒಂದು ಸರ್ವೆ ಮಾಡ್ತಾರೆ. ಬಿಕಾಸ್ ಯಾಕಂತಂದ್ರೆ ಈಗ ತಾನೇ ಹೇಳ್ತಾ ಇದ್ರಿ ನೀವು, ಒಂದಷ್ಟು ಸಿನಿಮಾಗಳ ಲವ್ ಸ್ಟೋರಿ, ಒಂದೊಂದು ಸಿನಿಮಾಗೂ ಒಂದೊಂದು ಪ್ರೀತಿಗೂ ಡಿಫ್ರೆನ್ಸಸ್ ತುಂಬಾನೇ ಇದೆ. ಸೊ ಈ ಸಿನಿಮಾದಲ್ಲಿ ಯಾವ ರೀತಿ ಡಿಫರೆಂಟ್ ಆದಂತ ಲವ್ ಸ್ಟೋರಿಯನ್ನ ನೋಡಬಹುದು ಅಂತ? ಅಂದ್ರೆ ನಾನು ಸಿನಿಮಾ ಮಾಡುವಾಗ ಇನ್ನೊಂದು ಸಿನಿಮಾಗಳು ನೋಡಲ್ಲ. ನಾನು ಎಷ್ಟರ ಮಟ್ಟಿಗೆ ಅಂತಂದ್ರೆ, ನನ್ನ ಸಿನಿಮಾ ಶೂಟಿಂಗಿಗೆ 1.5 ತಿಂಗಳು ಮುಂಚೆ ನಾನು ಸಿನಿಮಾನೇ ನೋಡಲ್ಲ. ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆದ್ಮೇಲೆ 1.5 ತಿಂಗಳು ಯಾವುದೇ ಸಿನಿಮಾ ನೋಡಲ್ಲ. ಶೂಟಿಂಗಿಗೆ 1.5 ತಿಂಗಳು ಮುಂಚೆ ನಾನು ಯಾವ ಸಿನಿಮಾ ನೋಡಲ್ಲ. ಯಾಕೆ ಅಂತಂದ್ರೆ, ನನ್ನ ಸಿನಿಮಾನ ನಾನು ಯಾವಾಗ್ಲೂ ಒಂದು ಆರ್ಗ್ಯಾನಿಕ್ ಆಗಿರಬೇಕು. ಅದು ನನ್ನ ಒಳಗಡೆ ನಾನು ಏನು ಜಗತ್ತು ನೋಡಿದ್ದೀನಿ, ನಾನು ಏನು ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನನಗೇನು ಇಷ್ಟ ಆಗಿದೆ,
ಅದನ್ನ ಸೆಲ್ಫ್ ನಮ್ಮ ಬ್ರೈನಲ್ಲಿ ಏನೋ ಒಂದಷ್ಟು ಬ್ಯಾಂಕಲ್ಲಿ ಸೇವ್ ಆಗಿರುತ್ತೆ, ಒಂದು ಇಷ್ಟವಾದಂಥ ಒಂದು ಪಾಯಿಂಟ್ಸ್, ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದ್ರ ಮೇಲೇ ಅದೊಂದು ಅಂದರೆ ನಾನು ಇಡೋ ಪ್ರತಿ ಫ್ರೇಮು ಪ್ರತಿ ಸೀನು ಅದರದ್ದೇ ಆದ ಒಂದು ಒರಿಜಿನಾಲಿಟಿ ಬರಬೇಕು ಅನ್ನೋ ಥರದಲ್ಲೇ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಹಂಗಾಗಿ ನಾನು ಸಿನಿಮಾಗಳು ನೋಡಲ್ಲ. ಬಟ್ ಈ ಸಿನಿಮಾಗೆ ನಾನು ಕಂಟೆಂಟ್ ಮೇಲೆ ರಿಸರ್ಚ್ ಮಾಡ್ತೀನಿ. ಈಗ ದೂರತೀರಯಾನದಲ್ಲಿ ಏನು ನಾವು ಪ್ರೀತಿಗೆ ಸಂಬಂಧಪಟ್ಟಂಗೆ ಹೇಳಕ್ಕೆ ಹೊರಟಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಅದರದೇ ಆದ ಒಂದು, ಈಗ ನಿಮಗೆ ಕೌನ್ಸಿಲಿಂಗ್ ಅನ್ನೋದು ಇವತ್ತಿಗೆ ಸಿಟಿಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಪಡಿತಾರಂಥ ಒಂದು ಜಾಬು, ಆ್ಯಂಡ್ ಅದು ಇಂಪಾರ್ಟೆಂಟು ಕೂಡ. ಈಗ ನಿಮಗೆ ಡಿವೋರ್ಸ್ ಕೊಡಬೇಕು ಅಂದ್ರೆ ಒಂದ್ಸಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಈಗ ಮದುವೆ ಆಗೋಕ್ಕೆ ಮುಂಚೆ ಹುಡುಗ ಹುಡುಗಿ ಎಷ್ಟರ ಮಟ್ಟಿಗೆ ಅವರು ಒಂದು ಫ್ಯೂಚರಲ್ಲಿ ಒಂದು ಒಡನಾಟ ಇಟ್ಕೊಂಡಿರ್ತಾರೆ, ಅವ್ರ ಮಧ್ಯೆ ಒಂದು ಕಂಪ್ಯಾನಿಯನ್ಶಿಪ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಹುಡುಗ ಹುಡುಗಿಗೆ ಒಂದು ಅವಿಭಕ್ತ ಕುಟುಂಬ ಅನ್ನೋದಿಲ್ಲ, ಈಗೆಲ್ಲ ವಿಭಕ್ತ ಕುಟುಂಬಗಳೇ ಇರೋದು. ಓಕೆ, ಸೊ ನಿಮ್ಗೆ ಅವಿಭಕ್ತ ಕುಟುಂಬ ಇಲ್ಲ ಅಂತಂದಾಗ ನಿಮ್ಗೆ ಅಲ್ಲಿ ದೊಡ್ಡವರು, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಈ ಥರದ ಒಂದು ಬ್ಯಾಂಕ್ ಇರ್ತಾ ಇತ್ತು. ಅಂದರೆ ಈ ಮದುವೆ ಮ್ಯಾಚ್ ಆಗ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ. ಈಗ ಅದೆಲ್ಲ ಇಲ್ದಿರ ಎಲ್ಲರೂ ಅವರ ಜಗತ್ತಲ್ಲಿ ಮುಳುಗೋಗಿರೋದ್ರಿಂದ, ಮತ್ತೆ ಹುಡುಗ ಹುಡುಗಿಗೂ ಅವರ ಎಕ್ಸ್ಪೆಕ್ಟೇಷನ್ಸನ್ನು ಮಾತಾಡೋದಕ್ಕೂ ಅದು ಲೀಡ್ ಆಗುತ್ತಲ್ವ ಅಂತ ಅವ್ರಿಗಿರೋ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕಿಂತ ಕೌನ್ಸಿಲಿಂಗ್ ಶುರುವಾಗ್ಬಿಟ್ಟಿದೆ. ಅದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ, ಈ ಥರದ್ದೆಲ್ಲ ಇದೆ. ಅದ್ರ ಜೊತೆಗೆ ಈಗ ನಮ್ಮ ಕರ್ನಾಟಕನೂ ಸೇರಿ ಒಂದಷ್ಟು ಇನ್ಸಿಡೆಂಟ್ಗಳು ಬ್ರೇಕಿಂಗ್ ನ್ಯೂಸ್ ಆಗ್ತವೆ ಲವ್ಗೆ ಸಂಬಂಧಪಟ್ಟಿದ್ದು. ನೀವು ನ್ಯೂಸ್ ಪೇಪರ್ ತೆಗೆದ್ರೆ 2ನೇ ಪೇಜಲ್ಲಿ ಬರುವಂಥ ಕ್ರೈಮ್ ನ್ಯೂಸ್ಗಳಲ್ಲಿ ಈ ಲವ್ಗೆ ಸಂಬಂಧಪಟ್ಟಂಥ ಕ್ರೈಮ್ಗಳು ಬೇಜ ನಡೀತಾ ಇರುತ್ತೆ. ಸೊ ಈ ಥರ ಒಂದು ಸೊಸೈಟಿ ಇವತ್ತಿನ ಟೈಮಲ್ಲಿ ಇದೆ, ಈ ಥರದಲ್ಲಿ ಇದೆ ಅಂತಂದರೆ, ಅಂದರೆ ಇನ್ನೂ ನಮ್ಮಲ್ಲಿ ಈ ಫ್ಯಾಮಿಲಿ ಕಲ್ಚರು ಒಂದು ಅಂದರೆ ಕಲ್ಚರ್ ಅಂತಂದರೆ ನಾಟ್ ಅಬೌಟ್ ರಿಲಿಜಿಯಸ್, ಅಂದರೆ ಧಾರ್ಮಿಕವಾಗಲ್ಲ, ಅಂದರೆ ಅದೊಂಥರ ಪರಂಪರೆ ಥರ ಸೊಸೈಟಿ ಜೊತೆ ಬೆಳೆದಿರೋಂಥ ಇದ್ರ ಎಲ್ಲದರ ಮಧ್ಯದಲ್ಲೂ ಪ್ರೀತಿ ಅನ್ನೋದು ಯಾವ ಕಡೆ ಲೀಡ್ ಆಗ್ತಾ ಇದೆ, ಇದ್ರ ಬಗ್ಗೆ ಒಂದಷ್ಟು ರಿಸರ್ಚು. ಅದನ್ನು ಯಾಕೆ ಇವತ್ತೇ ಇಷ್ಟಿದೆ ಅಂತಂದರೆ, ಅಂದರೆ ಇವಾಗೆಲ್ಲ ಇಷ್ಟೆಲ್ಲ ಇಟ್ಕೊಂಡು ಇನ್ನೂ ಅಪ್ಪ ಅಮ್ಮನ ಬಗ್ಗೆ ಒಂದು ಗೌರವ ಕೊಡಬೇಕು ಅನ್ನೋ ಕಲ್ಪನೆಯೂ ಇಂಡಿಯಾದಲ್ಲಿ ಇನ್ನೂ ಹಂಗೆ ಇದೆ ಇವತ್ತಿಗೂ. ಅಂದರೆ ನಿಮಗೆ ವೆಸ್ಟರ್ನ್ ಕಂಟ್ರೀಸ್ ನೋಡಿದ್ರೆ, ಇಂಡಿಯನ್ ಕಂಟ್ರೀಸ್ ನೋಡಿದ್ರೆ, ಇಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸು ಇನ್ನೂ ಒಂದಷ್ಟು ಉಳ್ಕೊಂಡಿದೆ. ತೀರಾ ನಿಮಗೆ ಬೆಂಗಳೂರಲ್ಲಿ ನೋಡೋದಷ್ಟು ಮೆಟೀರಿಯಲಿಸ್ಟಿಕ್ಕು ಇದು ಹಳ್ಳಿಗಳಲ್ಲಿ ಇರಲ್ಲ. ಸೊ ಅದ್ರ ಮಧ್ಯದಲ್ಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ, ಇನ್ನೊಂದು 5-10 ವರ್ಷ ಆಗೋಷ್ಟೊತ್ತಿಗೆ ಈ ಅರ್ಬನೈಸೇಷನ್ ಅನ್ನೋದು ಹಳ್ಳಿಗೂ ರೀಚ್ ಆಗಿಬಿಟ್ರೆ, ಆ ಮೆಟೀರಿಯಲಿಸ್ಟಿಕ್ ರಿಲೇಷನ್ಶಿಪ್ಸ್ ಅನ್ನೋದು ಬಂದ್ಬಿಟ್ರೆ, ಆ ಟೈಮಲ್ಲಿ ಪ್ರೀತಿ ಅನ್ನೋದು ಏನೆಲ್ಲ ಆಗ್ಬೋದು ಅನ್ನೋದನ್ನ ಇವತ್ತಿಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೋರ್ ಮಾಡೋದು. ಇದೇನು ಕನ್ಕ್ಲೂಷನ್ ಅಲ್ಲ, ಸ್ಟಾರ್ಟಿಂಗ್, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಈಗ ಅಂದರೆ ನನ್ನ ಸಿನಿಮಾಗಳಲ್ಲಿ ಪ್ರತಿಯೊಂದರಲ್ಲೂ ಆ ಥರದ್ದು ಏನೋ ಒಂದು ರೆಲೆವೆಂಟ್ ಆಗಿರೋ ಒಂದು ವಿಷಯ ಇದ್ದೇ ಇರುತ್ತೆ. ಅದೇ ಥರದ್ದು ಇದರಲ್ಲೂ ಒಂದು ರೆಲೆವೆಂಟ್ ವಿಷಯ ಇದೆ. ಸೊ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೋದು. ಸರ್, ಈಗ ತಾನೇ ಹೇಳ್ತಾ ಇದ್ರಿ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಅಂತ ಹೇಳ್ಬಿಟ್ಟು, ಇನ್ನೂ ಅಂತ್ಯ ಆಡಿಲ್ಲ ಅಂತ. ಪಾರ್ಟ್ 2 ಏನಾದರೂ ಹಿಂಟ್ ಕೊಟ್ಟಿದ್ದೀರಾ ಅಂತ? ಇಲ್ಲ, ಏನಿಲ್ಲ. ನನ್ನ ಸಿನಿಮಾಗಳಲ್ಲಿ ಪಾರ್ಟ್ 2 ಅನ್ನೋದು ಬರೋದು ಸ್ವಲ್ಪ ಕಡಿಮೆನೆ. ಬಟ್ ಒಂದು ಯೂನಿವರ್ಸ್ ಕ್ರಿಯೇಟ್ ಆಗ್ಬೋದು, ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮೇ ಬಿ ಆದ ಚಾನ್ಸಸ್ ಬರ್ಬೋದು. ಬಟ್ ಅದೂ ಈ ಸಿನಿಮಾದ ಯಶಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಪಾತ್ರಗಳು ಇದೆಯಲ್ಲ, ಅದು ಇನ್ನೆಲ್ಲೋ ಬಂದರೂ ಬರ್ಬೋದು, ಅದು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.